ನಾವೆಲ್ಲ ಕಾಂತಾರದ ಕ್ಲೈಮ್ಯಾಕ್ಸ್ ಸೀನ್ನಲ್ಲಿ ನೋಡಿರುವ ಹಾಗೆ ಕಾಡಿನ ಒಂದು ಜಾಗದಿಂದ ರಿಷಬ್ ಶೆಟ್ಟಿ ಮಾಯ ಆಗ್ತಾರೆ ಅಲ್ವಾ. ಟ್ರೇಲರ್ನಲ್ಲಿ ಅದೇ ಜಾಗದಿಂದ ಅವರ ಮಗ ಕೇಳ್ತಾನೆ, ಅಪ್ಪ ಯಾಕೆ ಇದೇ ಜಾಗದಲ್ಲಿ ಮಾಯ ಆಗಿತ್ತು ಅಂತ. ಆಗ ದಂತಕಥೆ ಶುರುವಾಗುತ್ತೆ ನೋಡಿ. ರೋಮಾಂಚನ ಶುರುವಾಗೋದೇ ಇಲ್ಲಿಂದ. ಒಂದು ಪವಿತ್ರ ಕಲ್ಲು ತೋರಿಸ್ತಾರೆ, ಒಂದು ಮಗು ಹುಟ್ಟುತ್ತೆ. ಅದರ ಹೆಸ್ರು ಬೇರ್ಮೆ ಅಂತ. ನಾವು ಇದನ್ನ ಬ್ರಹ್ಮ ಅನ್ಕೋಬೇಕಾ ಇಲ್ಲ ಬ್ರಹ್ಮ ರಾಕ್ಷಸ ಅನ್ಕೋಬೇಕಾ ಅಂತ ಕುತೂಹಲ ಹುಟ್ಟಿಸುತ್ತೆ. ಬಾಂಗ್ರಾ ಅನ್ನೋ ಊರು ಬರುತ್ತೆ. ಅಲ್ಲಿಗೆ ಕಾಂತಾರದವರು ಬಂದು ವ್ಯಾಪಾರ ಮಾಡ್ತಾರೆ. ಮೋಸ್ಟ್ಲಿ ವ್ಯಾಪಾರ ಹೋರಾಟನ ಅಥ್ವಾ ರಾಜ್ಯಕ್ಕಾಗಿ ಹೋರಾಟನ ಅಥ್ವಾ ಯುವರಾಣಿಗಾಗಿ ಹೋರಾಟನ ಅನ್ನೋದು ಮತ್ತಷ್ಟು ಕುತೂಹಲ ಹುಟ್ಟಿಸಿದೆ. ಪ್ರಮುಖವಾಗಿ ಲಾಸ್ಟಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಈಶ್ವರ ದೇವರು ಇಲ್ಲಿಗೆ ಬಂದಿದ್ರಾ ಅಂತ. ಆಗ ಬರುವ ಉತ್ತರವೇ ಬಂದಿದ್ದು ಮಾತ್ರವಲ್ಲ, ಇಲ್ಲೇ ನೆಲೆಸಿದ್ದು ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಇನ್ನೂ ಸಹ ಇದ್ದಾರಾ ಅಂತ. ಆ ಪ್ರಶ್ನೆಯ ಉತ್ತರವೇ ರಿಷಬ್ ಶೆಟ್ಟಿಯ ತ್ರಿಶೂಲ ಇದುಕೊಂಡಿರುವ ವಿಡಿಯೋ. ಬಹುಶಃ ರಿಷಬ್ ಶೆಟ್ಟಿ ಈಶ್ವರನಾಗಿ ಕಾಣಿಸಬಹುದು ಅಂತ ಟ್ರೈಲರ್ನ ಮೇಲ್ನೋಟಕ್ಕೆ ಕಾಣಿಸುತ್ತದೆ. ಈ ಸಿನಿಮಾ 1,000 ಅಲ್ಲ 2,000ವಷ್ಟು ಕಲೆಕ್ಷನ್ ಆಗ್ಲಿ ಅನ್ನೋದೇ ನಮ್ಮ ಬಯಕೆ.